ಯಾವಾಗ್ಲೂ. ಇಲ್ಲಿ ಎಷ್ಟು ಮಂದಿ ಇಂಜಿನಿಯರಿಂಗ್ ಮಾಡಿರಿ? ಗುರ್ತಾಗ್ಲಿಗತ್ತದ ಮೆಕ್ಯಾನಿಕಲ್ ಅದಕ್ಕೆ ಡ್ರಾಪ್ ಔಟ್ ಏನ್ ಸ್ಟಾರ್ಟ್ಅಪ್ ಶುರು ಮಾಡೋರಿದ್ದೀರಿ? ಸ್ಟ್ಯಾಂಡ್ ಅಪ್ ಮರಿ ಚಲೋ ಆಡಿಯನ್ಸ್ ಸರಿ ಆಗ್ರಿ, ಆಮೇಲೆ ಬರೋರಂತ ಸ್ಟೇಜ್ ಮೇಲೆ. ನಾ ಆಕ್ಚುಲಿ ನಾನು ಎಂಜಿನಿಯರಿಂಗ್ ಕಾಲೇಜ್ ನಾ ಎಂಜಿನಿಯರಿಂಗ್ ಮಾಡೀನಿ ಬೈ ದ ವೇ. ಯಾವ ಬ್ರಾಂಚ್? ಏನ್ ನನ್ನ ಇಂಟರ್ವ್ಯೂ ತಗೊಳಗತ್ತೀರಿ? ಓ ಸಾರಿ ಗೈಸ್, ಒಂದ್ ನಿಮಿಷ ಜೋಕ್ಸ್ ಆಮೇಲೆ ಮಾಡೋಣ ಅಂತ. ಇಲ್ಲಿ ನೋಡ್ರಿ ಯಾರೋ ಪಾಪ ಮಿಸ್ಸಿಂಗ್ ಇದಾರೆ. ವರ್ಣಿಕಾ ಅಂತ ಒಬ್ಬಕಿ ಹುಡುಗಿ, ಶಿ ಈಸ್ ಮಿಸ್ಸಿಂಗ್. ಕೆಂಪರಾಜು ಅವ್ರ ಮಗಳು. ಎನಿಬಡಿ? ವರ್ಣಿಕಾ ಸುಳ್ಳು ಇದು ಮಾಡೋ ಸೀರಿಯಸ್. ಹೌ ಓಲ್ಡ್ ಇಸ್ ವರ್ಣಿಕಾ? ಬಾ 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 ಕಮ್. ಅಳಬೇಡ ಡೋಂಟ್ ಕ್ರೈ. ಇಲ್ಲಾಂದ್ರೆ ನಾನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಡೋಂಟ್ ವೆರಿ. ಬೈಲ್ ಕೆಂಪರಾಜು ಅವರು ಇವ್ರ ತಂದೆ. ವರ್ಣಿಕಾ ಇಲ್ಲ ಇದ್ದಾಳ. ಅಂಜಬೇಡ ನಾವಿಲ್ಲಿ ಇದ್ದೀವಿ. ಓಕೆ, ಡೋಂಟ್ ವೆರಿ. ಏನು ಹೇಳೋದು ನಿಮ್ಮ ಪಪ್ಪದ? ಕೆಂಪರಾಜು ಕೈ ಹಾಕ್ಬಿಟ್ಬೇಕಿಂದ ಪಾಪ. ಎಲ್ಲಿದ್ದಾರೆ ಕೆಂಪರಾಜು ಅವರು? ಓಕೆ, ನೀ ಇಲ್ಲೇ ಇರಪ್ಪಿ. ಓಕೆ, ಅಂಜಬೇಡ. ಓಕೆ, ಏನೂ ಆಗುದಿಲ್ಲ. ಹಾ, ಓಕೆ. ಕೆಂಪರಾಜು ಅವರು ಪ್ಲೀಸ್, ನಿಮ್ಮ ಮಗಳು ಇಲ್ಲಿದ್ದಾಳ, ಬಂದಕಿನ್ ಕರ್ಕೊಂಡು ಹೋಗ್ರಿ. ನಾನು ಹಿಂಗ್ ಕಳ್ಕೊಂಡಿದ್ದೆ ಒಮ್ಮೆ. ಈಗ ಇವ್ರಪ್ಪ ಸಿಕ್ಕಿದ್ಮೇಲೆ ಹೊಡಿತಾರಕ್ಕಿಗೆ ಯಾಕೆ ಕೈ ಬಿಟ್ಟು ಹೋದೆ ಅಂತ. ನಾವು ಹಿಂಗ್ ಕಳ್ಕೊಂಡಿದ್ದೆ. ಖರೆ ನಮ್ಮಮ್ಮ ಏನ್ ಹೇಳಿದ್ಲು, ಯಾವತ್ತರ ಕಳ್ಕೊಂಡೆ ಅಂದ್ರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ಬೇಕಂತ. ನಾ ಅದಕ್ಕೆ ಪೊಲೀಸ್ದವ್ರು ಹಿಡ್ಕೊಂಡು ಹೋಗ್ಬಿಟ್ಟೆ. ಆಮೇಲೆ ಅವ್ರ ಜೋಡಿ ಮಸ್ತ್ ಹರಟಿ ಹೊಡ್ಕೋತ ಕೂತ್ಬಿಟ್ಟಿನಿ. ಅವ್ರ ಏನೋ ಪಾಪ ಜಿಲೇಬಿ ಎಲ್ಲ ತರ್ಸಾರ ತಿನ್ಕೋತ ಕೂತ್ಬಿಟ್ಟಿನಿ. ನಮ್ಮಮ್ಮ ಆಮೇಲೆ ಫೈನಲಿ ಸಿಕ್ಕಿದ್ಲು. ನಮ್ಮಮ್ಮ ಅಂದ್ಲು, ನಾ ಬಿಟ್ಟು ಹೋದ್ರೆ ಜಿಲೇಬಿ ತಿಂತೀಯನ ಅಂತ. ವರ್ಣಿಕಾಗೂ ಜಿಲೇಬಿ ಯಾರೇ ಕೊಟ್ಬಿಡ್ರಿ, ಆರಾಮಾಗ್ತಾಳಕಿ. ಕೆಂಪರಾಜು ಅವರು ಪ್ಲೀಸ್ ಬಂದ್ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ರಿ. ಇಂಥ ಎಕ್ಸ್ಪೀರಿಯನ್ಸ್ ನನಗೆ ಎಂದೂ ಆಗಿಲ್ಲ. ನನ್ನ ಶೋ ನಡು ಯಾರ ಮಿಸ್ಸಿಂಗ್ ಆಗ್ಯಾರ. ಟ್ರೂಲಿ ಸುಖಿ ಹುಕ್ಕಿ ಒನ್ ಆಫ್ ಅ ಕೈಂಡ್ ಎಕ್ಸ್ಪೀರಿಯನ್ಸ್ ನನಗ. ಐ ಹೋಪ್ ನಿಮಗೆ ಮಜಾ ಬರ್ಲಿತ್ತದ. ಕರೆನ ಬರಲಿಲ್ಲ. ಓಕೆ, ಈಗ ಒಂದು ಲಾಸ್ಟ್ ಬಿಟ್ ಮಾಡ್ತೇನೆ. ಓಕೆ, ಈಗ ಲಾಸ್ಟ್ ಜೋಕ್ ಮಾಡ್ಲಿಕತ್ತೀನಿ ಇದು. ಓಕೆ, ನಾ ಇಂಜಿನಿಯರಿಂಗ್ ಓದೀನಿ. ಓಕೆ, ಅಂಡ್ ಎಂಜಿನಿಯರಿಂಗ್ ನಾ ಜಾಯಿನ್ ಆದ ಕೂಡಲೇ ನಾ ಅನ್ಕೊಂಡಿದ್ದೆ, ಈ ಸತಿ ಎಂಜಿನಿಯರಿಂಗ್ ಜಾಯಿನ್ ಆದ ಕೂಡಲೇ ನಾ ಬಾಯ್ ಫ್ರೆಂಡ್ ಮಾಡ್ಕೋತೀನಿ ಅಂತ. ಯಾಕಂದ್ರೆ ಎಲ್ಲರೂ ಎಂಜಿನಿಯರಿಂಗ್ ಎದಕ್ ಜಾಯಿನ್ ಆಗ್ತಾರ? ಬಾಯ್ ಫ್ರೆಂಡ್ ಮಾಡ್ಕೊಳ್ಳೋ ಸಲ ಇಲ್ಲ, ಓದ್ಲಿಕ್ಕೆ. ಓಹೋ, ಭಾಳ ಓದ್ಲಿಕ್ಕೆ ನೋಡ್ಲಿಕ್ಕೆ ಇಲ್ಲೇ ಬಂದು. ನಾ ಅನ್ಕೊಂಡಿದ್ದೆ, ಯಾಕಂದ್ರೆ ನಾ 12th ತನಕ ಸ್ಕೂಲ್ದಾಗ ಓದಿದ್ದೆ. ಓಕೆ, ಅಂಡ್ ಫುಲ್ ಸ್ಟೂಡಿಯಸ್ ಸ್ಟೂಡೆಂಟ್ ಎಲ್ಲ. ನಾ ಅಂದೆ ಇನ್ನ ಕಾಲೇಜಿಗೆ ಹೋದ್ ಕೂಡಲೇ ನಾ ಕಿತ್ಕೊಂಡು ಹೇಳ್ತೀನಿ ಅಂತ. ಬಟ್ ನಮ್ಮ ಅವ್ವ ಅಪ್ಪ ನನ್ನ ಫೌಂಡೇಶನ್ ಇಷ್ಟು ಸ್ಟ್ರಾಂಗ್ ಮಾಡಿಬಿಟ್ಟಿದ್ರಲ್ಲ, ನನ್ ಕಿತ್ಕೊಂಡು ಹೇಳ್ಲಿಕ್ಕೆ ಆಗ್ಲಿಲ್ಲ. ದಿವಸ ಅಸೈನ್ಮೆಂಟು ಇದೇ ನಡೆದು ಬಿಟ್ಟಿತ್ತು. ನಾ ಇಡೀ ಕಾಲೇಜ್ ಡೇಟಿಂಗ್ ಮಾಡುವಾಗ ನಾ ಕಾರ್ಬನ್ ಡೇಟಿಂಗ್ ಬಗ್ಗೆ ಓದ್ಲಿಕ್ಕತ್ತಿದ್ದೆ. ರೋಸ್ ಡೇ, ಪ್ರಪೋಸ್ ಡೇ, ಹಗ್ ಡೇ, ಚಾಕ್ಲೇಟ್ ಡೇ. ನಿಮಗ ನನಗದು ಸ್ಟಡಿ ಹಾಲಿಡೇಸ್. ನಾ ಹೋಗತ್ತಿರ್ಲಿಲ್ಲ, ಕಾಲೇಜಿಗೆ ಹೋಗ್ತಿರ್ಲಿಲ್ಲ. ಅಂಡ್ ನನಗ್ ಸ್ಪೆಸಿಫಿಕಲಿ ಪ್ರಾಬ್ಲಮ್ ಇತ್ತು ಕಾಲೇಜ್ನಾಗ ಇರೋ ಚಂದ ಹುಡುಗಿಯಾರಿಂದ. ಇವ್ರು ಚಂದ ಹುಡುಗಿಯಾರು ಇಲ್ಲ, ಗುರ್ತಾಗ್ಲಿಗತ್ತದ. ನೀವಿಲ್ಲದ್ರ ಅಲ್ಲೇ ಅವ್ರ ಜೋಡಿ ಇರ್ತಿದ್ರಿ. ಬಟ್ ಚಂದ ಹುಡುಗಿಯಾರ ಹೆಂಗಂದ್ರೆ ಈ ಟ್ರೆಡಿಷನಲಿ ಬೆಳ್ಳಗ ತಳ್ಳಗ ಹುಡುಗಿಯಾರ ಇರ್ತಾರಲ್ಲ, ಆ ಟೈಪ್. ಅವ್ರಿಂದಂತೂ ನನ್ನ ಜೀವನ ಬಹಳ ಹಾಳಾಗ್ಯದ. ಯಾಕಂದ್ರೆ ಹುಡುಗರು ಆ ಹುಡುಗಿಯರಿಗೆ ಇಲ್ಲಿಂದ ಈ ಪಾಯಿಂಟ್ ದಿಂದ ಈ ಪಾಯಿಂಟಿಗೆ ಹೋಗೋದದ. ಹುಡುಗರು ಅವ್ರನ್ನ ಡ್ರಾಪ್ ಮಾಡ್ಲಿಕ್ಕೆ ಸಾಯ್ಲಿಗತ್ತಾರ. ನಾ ಇನ್ನೂ ತನಕ ಓನ್ಲಿ ಇಬ್ರು ಹಿಂದೆ ಬೈಕ್ ಮೇಲೆ ಕೂತೀನಿ. ನಮ್ಮ ಅಪ್ಪ ರ್ಯಾಪಿಡೋ. ನನಗ ಭಾಳ ಸಿಟ್ಟು ಬರ್ತಿತ್ತು. ಯಾಕಂದ್ರೆ ಪೇಪರ್ ಏನ್ರಿ ಲೀಕ್ ಆದ್ರೆ ಫಸ್ಟ್ ಈ ಚಂದ ಹುಡುಗಿಯರಿಗೆ ಗುರ್ತಾಗ್ತಿತ್ತು. ಯಾಕಂದ್ರೆ ಹುಡುಗರಿಗೆ ಏನಿಸ್ತಿತ್ತು, ನಾವೀಗ ಪೇಪರ್ ಕೊಟ್ರ ಅಕ್ಕಿ ತಮ್ಮ ಹಾರ್ಟ್ ನಮಗ್ ಕೊಡ್ತಾಳ ಅಂತ. ಅಕ್ಕಿ ನಿಮಗ್ ಶಗಣ ಕೊಡ್ತಾಳ, ಏನೋ ಕೊಡಂಗಿಲ್ಲ ಅಕ್ಕಿ ನಿಮಗ. ಆಮೇಲೆ ಈ ಹುಡುಗರು ಇಷ್ಟಂದ್ರ ಹೋಪ್ಲೆಸ್ ಇನ್ ಲವ್ ಅಂಡ್ ದೇ ಥಿಂಕ್ ದಟ್ ಈ ಹುಡುಗಿಯರು ಇವ್ರಿಗೆ ರೆಸ್ಪಾಂಡ್ ಮಾಡ್ತಾರಂತ. ನನಗನಿಸ್ತಿತ್ತು, ನನಗೆ ಮಾರ್ಕ್ಸ್ ಬರ್ಲಿಕ್ಕೆ ನಾ ಚಲೋ ಇದ್ದೀನಿ, ಟಾಪರ್ ಇದ್ದೀನಿ, ಆದ್ರೆ ನನಗೆ ಒಂದು ಬಾಯ್ ಫ್ರೆಂಡ್ ಇಲ್ಲ, ಇದೇನ್ ಜೀವನ ಅಂತ. ಸೊ ಒಂದ್ ದಿವ್ಸ ಈ ಹುಡುಗಿಯರು ನಿಮ್ಗೆ ಗುರ್ತಲ್ಲ ಹೆಂಗಿರ್ತಾರೆ, ಈ ಶಾಣೆ ಹುಡುಗಿಯರ್ ಪೆಂಡುಲಮ್ ಹೈ ಪೋನಿ ಮಾಡ್ಕೊಂಡಿರ್ತಾರ, ಟೈಟ್ ಸಲ್ವಾರ್ ಕಮೀಸ್ ಹಾಕೊಂಡಿರ್ತಾರ, ಆಮೇಲೆ ಹಿಂಗ್ ನಡೀತಿರ್ತಾರ ಕಾಯಂ. ಹಾ, ನಿಬ್ಬಿ, ಕರೆಕ್ಟ್. ಅವ್ರೆ ಹುಡುಗರು ಸಿಂಪಲ್ ಹಾರ್ಮೋನಿಕ್ ಮೋಷನ್, ಇವ್ರ ಜುಟ್ಟ ನೋಡಿ ಕಲಿಬೇಕು.
ಸೊ ನಾ ಏನಾಯ್ತು ಒಂದ್ ದಿವ್ಸ ರಿಸಲ್ಟ್ ಬಂತು, ಚಲೋ ಬಂದಿತ್ತು. ಆಮೇಲೆ ನಾ ಅಂದೆ ಏನ್ ನೋಡು ಏನ್ ಉಪಯೋಗ ಅದ ಇಷ್ಟು ಚಲೋ ಮಾರ್ಕ್ಸ್ ತಂದು, ನನಗೊಂದು ಬಾಯ್ ಫ್ರೆಂಡ್ ಇಲ್ಲ ಅಂತ. ಯಾಕೆಂದ್ರೆ ನಿನಗೆ ಯಾಕೆ ಬೇಕು ಬಾಯ್ ಫ್ರೆಂಡ್, ನೀ ಎಷ್ಟು ಶಾಣೆ ಇದ್ದಿ, ಶಾಣೆ ಹುಡುಗಿಯರಿಗೆ ಬಾಯ್ ಫ್ರೆಂಡ್ ಬೇಕಾಗಿಲ್ಲ. ಅದಕ್ಕೆ ನಾ ಏನ್ ಮಾಡಿದೆ, ನನ್ನ ಶಾಣೆತನ ಉಪಯೋಗಿಸಿ ಬಾಯ್ ಫ್ರೆಂಡ್ ಮಾಡ್ಕೊಂಡೆ, ಇಮ್ಯಾಜಿನರಿ. ನಾ ಅಂದ್ರೆ ಇಷ್ಟು ಮಸ್ತ್ ಕತಿ ಕಟ್ಟಿದ್ದೆ ಅಂದ್ರ ನನ್ನ ಬಾಯ್ ಫ್ರೆಂಡ್ ಏನ್ ಮಾಡ್ತಾನ, IIT ಮದ್ರಾಸ್ ಒಳಗಿದ್ದ. ನಾವ ಲೋಕಲ್ ಕಾಲೇಜ್ ಹುಡುಗರು ನಮಗ್ ಬೇಕಾಗಿಲ್ಲ ಪ್ಲೀಸ್. ಓಕೆ, IIT ಮದ್ರಾಸ್ ಒಳಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಲಿಕತ್ತಾನ. ಹೆಸರೇನು, ರೋಹಿತ್ ಎಸ್. ನೋಡ್ರಿ ಎಷ್ಟು ಜೆನರಿಕ್ ನೇಮ್ ಅದ, ಎಷ್ಟು ಕ್ರಿಪ್ಟಿಕ್ ಸರ್ ನೇಮ್ ಅದ. ಎಸ್ ಕ್ಯಾನ್ ಬಿ ಎನಿಥಿಂಗ್. ಓಕೆ, ಸೊ ನಾ ಹಾ ಏನ್ ಬೇಕಾದ, ಯು ಶರ್ಮಾ ಆಲ್ಸೋ, ರೋಹಿತ್ ಶರ್ಮಾ, ವ್ಯಾಲ್ ಮಿ ರಿಯಲಿ ನೈಸ್. ಸೊ ಒಂದ್ ದಿವ್ಸ ನಾ ಅಂದ್ರೆ ಕತಿ ಹಿಂಗ್ ಕಟ್ಬಿಟ್ಟಿನ ಅಂದ್ರೆ, ನಾ ಭೀಮನ ಅಮಾವಾಸ್ಯೆ ಸೂಟಿ ಮಾಡ್ತಿದ್ದೆ. ಅವ್ರಿಗೆ ಏನ್ ಅನಿಸ್ತು, ಮನ್ಯಾಗ ಕೂತಿಕಿ ಗಂಡನ್ ಪೂಜಾ ಮಾಡ್ಲಿಕತ್ತಾಳ ಅಂತ. ನಾ ಅಂದ್ರೆ ಹಿಂಗ್ ಕತಿ ಕಟ್ಬಿಟ್ಟಿದ್ರೆ ನೋಡ್ರಿ, ಈಗ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಬಹಳ ಕಷ್ಟದ ಅಂತಾರೆ. ಇಮ್ಯಾಜಿನ್ ಲಾಂಗ್ ಡಿಸ್ಟೆನ್ಸ್ ವಿತ್ ಅನ್ ಇಮ್ಯಾಜಿನರಿ ಬಾಯ್ ಫ್ರೆಂಡ್, ವೆರಿ ಟಫ್. ಬಟ್ ನಾ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿದ್ದೀನಿ. ಸಡನ್ಲಿ ಕೂಲ್ ಆಗ್ಬಿಟ್ಟಿದ್ದೆ ನಾ. ಈಗ ಬಾಯ್ ಫ್ರೆಂಡು ಇದ್ದಾನೆ, ಈಗ ಟಾಪು ಮಾಡ್ಲಿಕತ್ತ, ಏನದ. ಅಂಡ್ ಕೂಲ್ ಆಗ್ಲಿಕ್ಕೆ ನಾ ಎಲ್ಲ ಕೂಲ್ ಔಟಿಂಗ್ಸ್ ಅವಾಯ್ಡ್ ಮಾಡ್ತಿದ್ದೆ. ಆಕ್ಚುಲಿ ಏನ್ ಮಾಡ್ತಿದ್ದೆ, ಗಿರಣಿಗೆ ಹೋಗ್ತಿದ್ದೆ ಹಿಟ್ ಬಿಸ್ಕೊಂಡ್ ಬರ್ಲಿಕ್ಕೆ. ಬಿಕಾಸ್ ಶಾಣೆ ಹುಡುಗಿಯರು, ಗುಡ್ ಗರ್ಲ್ಸ್, ದಿಸ್ ಇಸ್ ವಾಟ್ ದೇ ಡೂ. ನಾವು ಗಿರಣಿಗೆ ಹೋಗ್ತೀವಿ ಹಿಟ್ ಬೀಸ್ಕೊಳಿಕ್ಕೆ, ಮಡ್ಚಿದ ಅರ್ವಿ ಕಪಾಟದಾಗ ಇಟ್ಕೋತೀವಿ. ಇದೆ, ವಿ ಆರ್ ಗುಡ್ ಗರ್ಲ್ಸ್ ಬೇಸಿಕಲಿ, ರೈಟ್? ಸೊ ಒಂದ್ ದಿವ್ಸ ಹಿಂಗೆ ಒಬ್ಬರದ್ದು ಯಾರ್ದು ಅವಾಯ್ಡ್ ಮಾಡೀನಿ, ಗಿರಣಿಗೆ ಹೋಗಿನಿ. ಗಿರಣಿಗೆ ಹೋದ್ರೆ ಏನಾಗ್ತದೆ ಗುರ್ತಲ್ಲ, ಟಾಪ್ ಟು ಬಾಟಮ್ ನೀವು ಫುಲ್ ವೈಟ್ ಆಗ್ಬಿಡ್ತೀರಿ. ಸೊ ಕೈಯಾಗ ಚೀಲದ ಬರ್ಲಿಗತ್ತೀನಿ. ಒಮ್ಮೆ ಹೇ, ನೀ ರೇಷ್ಮನ್ ಬರ್ತಡೇ ಪಾರ್ಟಿಗೆ ಯಾಕೆ ಬರ್ಲಿಲ್ಲ? ನಾಂದೆ ಈಗಂತೂ ಸಿಕ್ಕಾಕೊಂಡಿನಿ, ಈಗೇನ್ ಹೇಳುದು. ನಾಂದೆ ರೋಹಿತ್ ಬರ್ಲಿಗತ್ತಾನ, ಅವನಿಗೆ ಅಕ್ಕಿ ರೊಟ್ಟಿ ಭಾಳ ಸೇರ್ತದ. ಅದಕ್ಕೆ ನಾನ ಪರ್ಸನಲಿ ಹೋಗಿ ಹಿಟ್ಟು ಬೀಸ್ಕೊಂಡು ಈಗ ತಟ್ಟಿ ಕೊಡ್ತೀನಿ ರೋಹಿತಿಗೆ ಅಕ್ಕಿ ರೊಟ್ಟಿ ನಾನು. ಸೊ ಈಗೆಲ್ಲ ಕರಿಯರ್ ಚೇಂಜ್ ಮಾಡಿದೆ ಆಬ್ವಿಯಸ್ಲಿ. ಈಗ ಏನ್ ಮಾಡ್ಲಿಕತ್ತೀನಿ, ಆಮೇಲೆ ಈಕಿ ನಮ್ಮ ಕ್ಲಾಸ್ ನಕ್ಕಿ ಪೆಂಡುಲಮ್ ಆಕಿ ನನಗೆ ಮೆಸೇಜ್ ಮಾಡಿದ್ಲಿ ಇನ್ಸ್ಟಾಗ್ರಾಮ್ದಾಗ. ಹಾಗೆಲ್ಲ ಹೇ, ನೀ ಏನ್ ಭಾಳ ಕೂಲ್ ಆಗ್ಬಿಟ್ಟಿ, ನೀ ಏನೋ ಬೇರೆನೇ ಮಾಡ್ಲಿಕತ್ತಿಯಲ್ಲ. ನನಗೇನು ಇಂಟ್ರೆಸ್ಟ್ ಇರ್ಲಿಲ್ಲ ಆಕಿನ ಲೈಫ್ದಾಗ. ನನಗ್ ಬರೀ ಗುರ್ತು ಮಾಡ್ಕೊಂಡಿತ್ತು ಈಕಿನ ಅರೇಂಜ್ ಮ್ಯಾರೇಜ್ ಆಗ್ಯದೋ ಲವ್ ಮ್ಯಾರೇಜ್ ಆಗ್ಯದೋ ಅಂತ. ನಾ ಕೇಳಿದೆ, ಮತ್ತೆ ಎಲ್ಲಿರ್ತಿ? ಆಕಿ ಎಲ್ಲೋ ಅಮೆರಿಕಾದಾಗ ಇರ್ತೀನಿ. ವಾವ್, ವೆರಿ ನೈಸ್ ಅಂತಂದೆ. ಮತ್ತೆ ಡಿಡ್ ಯು ಫೈಂಡ್ ಸಮ್ ಒನ್? ಆಕಿ ಎಲ್ಲ ಹೌದು, ಐ ಫೌಂಡ್ ಸಮ್ ಒನ್. ಹೆಂಗ? ಅರೇಂಜ್ಡ್ ಮ್ಯಾರೇಜ್. ಐ ವಾಸ್ ಲೈಕ್, ಎಸ್, ನೀನು ಬಂದ್ಯಲ್ಲ ನಮ್ ಲೆವೆಲಿಗೆ. ಕಾಲೇಜ್ದಾಗ ಎಷ್ಟು ಹರಡ್ತಿದ್ದಿ, ಸೆಮಿಸ್ಟರಿಗೆ ಒಂದು ಬಾಯ್ ಫ್ರೆಂಡ್ ಮಾಡ್ಕೊಂಡಿದ್ದಿ, ಕಡೆಗೆ ನೀನು ಅರೇಂಜ್ಡ್ ಮ್ಯಾರೇಜೇ ಮಾಡಿದ್ಯಾ? ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಖರೆ ಆದ್ರೂ ಹೆಂಗ್ ಮಾಡೋದು, ಕಟ್ ಹೆಂಗ್ ಮಾಡೋದು ಕಾನ್ವರ್ಸೇಷನ್. ಐ ವಾಸ್ ಲೈಕ್, ಹಾ ಮತ್ತ ಏನ್ ನಡೆದ ನಿನ್ ಲೈಫ್? ಹಾ, ಎಲ್ಲರೂ ನಾವೆಲ್ಲ ಅಮೆರಿಕಾದಾಗ ಇದ್ದೀವಿ. ಅಂದ್ರೆ ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾರ? ಇಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಇದಾರ. ಹೆಸರೇನು? ರೋಹಿತ್ ಎಸ್. That's been my time, guys. You guys have been fantastic. Thank you so much. Thank you. Thanks, guys. ನಾ ಆಕ್ಚುಲಿ ನಿಮ್ಗೆ ಇನ್ನೊಂದು ಮಾತು, ಇದ್ರೊಳಗೆ ಏನು ಜೋಕ್ಸ್ ಇಲ್ಲ, ಓಕೆ? ಬಟ್ ನಾ ಹೇಳಿಗತ್ತೀನಿ, ಈಗ 2025 ಶುರು ಆಗ್ಯದ. ಹ್ಯಾಪಿ ನ್ಯೂ ಇಯರ್ ನಿಮಗೂ. ಹಾ, ಎಳ್ಳು ಬೆಲ್ಲ ತಿಂದು ಚಲೋ ಮಾತಾಡೋಣ ಅಂತ. ಬಟ್ ಈ ವರ್ಷ ಸ್ಟ್ರೆಸ್ ತಗೋಬೇಡ್ರಿ ನೀವು, ಒಟ್ಟು ಯಾವುದಕ್ಕೂ ಸ್ಟ್ರೆಸ್ ತಗೋಬೇಡ್ರಿ. ನೀವೇನ್ ಮದ್ವಿ ಫಸ್ಟ್ ಬ್ಯಾಕ್ ಕ್ಲಿಯರ್ ಮಾಡ್ಕೊರಿ, ನಿಮ್ದು ಮದುವೆ ಆಗುದ ಅಂತ. ಒಟ್ಟು ಎದರ್ದು ಸ್ಟ್ರೆಸ್ ತಗೋಬೇಡ್ರಿ, ಎಲ್ಲ ಅದರ ಪಾಡಿಗೆ ಅದು ಆರಾಮಾಗ್ತದ. ಜಸ್ಟ್ ಟ್ರೈ ಟು ಬಿ ಹ್ಯಾಪಿ. ಅಂಡ್ ನಿಮ್ಗೆ ಏನ್ರಿ ನಗ್ಲಿಕ್ಕೆ ರೀಸನ್ ಬೇಕಂದ್ರೆ ಯು ನೋ ವಾಟ್ ಟು ಡೂ, ನನ್ನ ಶೋಸಿಗೆ ಬರ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಯು ಗೈಸ್ ಹ್ಯಾವ್ ಬೀನ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಒನ್ ಸೆಕೆಂಡ್, ವರ್ಣಿಕಾ ಅವರಪ್ಪ, ನೀವು ಮಾಡ್ತೀರಿ. ಸಿಕ್ಕಿದ್ರ ಅಂತ ಗೈಸ್, ರೌಂಡ್ ಆಫ್ ಅಪ್ಲಾಸ್. ವರ್ಣಿಕಾ ಹೊಡೆದ್ರು ಇಲ್ಲಲ್ಲ? ಓಕೆ, ನಾವು ಜಿಲೇಬಿ ಕೊಡ್ಲಿಲ್ಲ, ಚಾಕ್ಲೇಟ್ ಕೊಟ್ವಿ. ಸೊ ಇಟ್ ವಾಸ್ ಎ ವೆರಿ ಅಮೇಜಿಂಗ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.